ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಜಾತಿ ನಿಂದನೆ ಪ್ರಕರಣ ಏನಿದೆ ಎರಡನೇ ದಿನವೂ ಕೂಡ ಈಗ ವಿಚಾರಣೆ ಮುಂದುವರೆದಿದೆ. ಕೇಂದ್ರ ವಿಭಾಗದ ಡಿಸಿಪಿ ಶೇಖರ್ ಟೆಕ್ಕಣ್ ಅವರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಮೂಡಾ ಮತ್ತು ನಾಗಮಂಗಲ ಕೇಸ್ ಡೈವರ್ಟ್ ಮಾಡೋದಕ್ಕೋಸ್ಕರ ನನ್ನ ಬಂಧನವಾಗಿದೆ. ಕೇಂದ್ರ ವಿಭಾಗದ ಡಿಸಿಪಿ ಶೇಖರ್ ಟೆಕ್ಕಣ್ ಅವರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಮೂಡಾ ಮತ್ತು ನಾಗಮಂಗಲ ಕೇಸ್ ಡೈವರ್ಟ್ ಮಾಡೋಕೆ ನನ್ನ ಬಂಧನವಾಗಿದೆ ಅಂತ ವಿಚಾರಣೆ ವೇಳೆ ಮುನಿರತ್ನ ಹೇಳಿದಾರಂತೆ. ಮುನಿರತ್ನ ಬಂಧನಕ್ಕೆ ದ್ವೇಷ ರಾಜಕಾರಣ ಆರೋಪ ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ಶಾಸಕ ಚೆನ್ನಾರೆಡ್ಡಿ ವಿರುದ್ಧ ಅಟ್ರಾಸಿಟಿ ಕೇಸ್ ಏನಾಯಿತು, ಒಂದು ತಿಂಗಳಾಯ್ತು, ಯಾಕಿನ್ನೂ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂತಲೂ ಪ್ರತಿಭಟನೆ ಮಾಡಿದ್ದಾರೆ. ಸರ್ಕಾರಕ್ಕೆ ಬಿಜೆಪಿ ನಾಯಕರು ಪ್ರಶ್ನೆಯ ಮೇಲೆ ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಒಂದು ರೀತಿ ಟ್ರ್ಯಾಪ್ ಹೋಲಿಗೆ ಇವ್ರನ್ನ ಕೆಡವಿದ್ದಾರೆ. ನಾನು ತನಿಖೆಗೆ ವಿರೋಧ ಮಾಡೋದಿಲ್ಲ, ಆದರೆ ಸರ್ಕಾರದ ತೋರಿಸಿದ ಆತುರ ಇದೆಯಲ್ಲ, ಇದು ಅನುಮಾನಾಸ್ಪದ. ಯಾವ ರೀತಿ ಆತರ ತೋರಿಸಿದ್ರು? ಚೆನ್ನಾರೆಡ್ಡಿ ಪಾಟೀಲ್ ಮೇಲೆ ಅಟ್ರಾಸಿಟಿ ಕೇಸ್ ರಿಜಿಸ್ಟರ್ ಆಯಿತು, ಇವತ್ತಿನವರೆಗೂ ಬಂಧಿಸಲಿಲ್ಲ. ಮುಖ್ಯಮಂತ್ರಿಗಳ ಮನೆಯಲ್ಲಿ ಕರೆದ ಶಾಸಕರ ಸಭೆಯಲ್ಲಿ ವೆಜ್ಜು ಇತ್ತು, ನಾನ್ ವೆಜ್ಜು ಇತ್ತು, ಯಾರ್ಯಾರು ಏನೇನು ತಿಂದರೂ ಗೊತ್ತಿಲ್ಲ. ಚೆನ್ನಾರೆಡ್ಡಿ ಪಾಟೀಲ್ನೂ ಕರೆದಿದ್ರು, ಯಾರಿಗೆ ಅಟ್ರಾಸಿಟಿ ಕೇಸು ಅವ್ರ ಮೇಲೆ ದಾಖಲಾಗಿತ್ತು, ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ. ಈ ಕೃಷಿ ಸಚಿವರ ಮೇಲೆ ರಾಜ್ಯಪಾಲರಿಗೆ ದೂರು ಹೋಗಿದೆ, ಒಬ್ಬ ಆತ್ಮಹತ್ಯೆ ಅಟೆಂಪ್ಟ್ ಮಾಡಿದ್ದಾನೆ, ಅವ್ರನ್ನ ಬಂಧಿಸಲಿಲ್ಲ. ಅದೇ ದೂರು ದಾಖಲಾದ ದಿನವೇ ಮುನಿರತ್ನನ್ನ ಅರೆಸ್ಟ್ ಮಾಡಿದ್ರು. ಶುಕ್ರವಾರ ರಜಾ ದಿನಗಳು ಕಂಟಿನ್ಯೂ, ದೂರು ದಾಖಲಾದ ದಿನವೇ. ಅಂದರೆ ಕಾಂಗ್ರೆಸ್ ಶಾಸಕರಿಗೆ ಒಂದು ನ್ಯಾಯ, ಕಾಂಗ್ರೆಸ್ ಸಚಿವರಿಗೆ ಒಂದು ನ್ಯಾಯ, ಬಿ ಜೆ ಪಿ ಶಾಸಕರಿಗೆ ಒಂದು ನ್ಯಾಯನ? ಇಲ್ಲ, ಅನುಮಾನಾಸ್ಪದ. ಕಾನೂನಿಗಿಂತ ಯಾರು ದೊಡ್ಡವರಿಲ್ಲ, ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗ್ಬೋದು. ನಾನು ಹೇಳೇ ಇಲ್ಲ ಅಂತ ಹೇಳ್ತಿದ್ದಾರಲ್ಲ ಅವರು. ನಾನು ಹೇಳೇ ಇಲ್ಲ ಅಂದಾಗ ಪೊಲೀಸ್ ತನಿಖೆ ಆಗಬೇಕಿತ್ತು, ಆಯಿತು. ಅವ್ರಿಗೆ ಶನಿವಾರನೇ ನೆನಪಾಯ್ತದ, ರಜ್ಜಿನಗಳೇ ನೆನಪಾಗದ? ಹಾಕ್ಲಿ, ಈಗ ರೆಗ್ಯುಲರ್ ಆಗಿ ಇದ್ದಾಗ ಕೇಸ್ ಹಾಕ್ಲಿ, ಯಾರು ಆಪಾದನೆ ಇದ್ದಾಗ ಆಪಾದನೆ ಒಳಗೆ ಹೋಗ್ಬೇಕಾರೆ ಕಂಪ್ಲೇಂಟ್ ಕೊಡೋದು, ಇವ್ರು ಹೇಳೋದು, ಒಟ್ಟಿಗಾಗೋದು, ನಡೆದಿದ್ದ ದಿನ ಯಾವತ್ತು, ಇದರಲ್ಲೇನು ಅನುಮಾನ ಇದೆಯಾ? ಅದರಲ್ಲೇನಾರು ಅನುಮಾನ ಇದೆಯಾ? ಸೊ ಹಾಗಾಗಿ ಎಲ್ಲ ಒಂದೇ ದಿನಕ್ಕೆ ಟೈಮಿಂಗ್ಗಳು, ನಡೆದ ದಿನಗಳು ಯಾವತ್ತು, ನಡೆದ ದಿನ ಆದಮೇಲೆ ಇಷ್ಟು ದಿನ ಯಾಕೆ ಕಾಯ್ತಿದ್ರು? ಇದೇ ಆಚೆ ಬರುತ್ತೆ. ಇವತ್ತು ಎಲ್ಲರೂ ಯಾರು ಕೈವಾಡ ಇದೆ ಏನಿದೆ ಅಂತಂದ್ರೆ ಎಲ್ಲರಿಗೂ ಜನಕ್ಕೂ ಇವಾಗ ಎಲ್ಲ ಇದೆಯಲ್ಲ, ಯಾರು ಮಾಡ್ತಿದ್ದಾರೆ ಅಂತ ಎಲ್ಲ ಕೈಗಳು ಬಹಳ ಸ್ಪಷ್ಟವಾಗಿ ವ್ಯಕ್ತವಾಗ್ತಿದೆ. ಈಗ ರಾಯಚೂರಲ್ಲಿ PSI ಸತ್ರಲ್ಲ, ಕಂಪ್ಲೇಂಟ್ ಆಗಿ FIR ಆಗೈತಲ್ಲ, ಅವ್ರು ಕರ್ಕೊಂಡು CM ಅವರು ಅವ್ರ ಮನೆಯಲ್ಲಿ ಕಾಫಿ ತಿಂಡಿ ಕೊಡಿಸಿ ಕಳಿಸೋದು ಎಷ್ಟು ಸರಿ? ಅದೇ ರೀತಿ ಕೃಷಿ ಇಲಾಖೆ ಅಧಿಕಾರಿ ವಿಡಿಯೋ ಮಾಡಿ ಮಾಧ್ಯಮಕ್ಕೆಲ್ಲ ಕೊಟ್ಟು ಆತ್ಮಹತ್ಯೆ ಮಾಡಿ ಹೋಗಿದ್ದಾರೆ, ಅವ್ರ ಮೇಲೆ FIR ಆಗಿದೆ ಎದುರುಗಡೆ. ಯಾಕೆ ಯಾರನ್ನು ಬಂಧಿಸಿಲ್ಲ? ಮುನಿರತ್ನಮ್ಗೆ ಮಾತ್ರ ಸಡನ್ ಇಮ್ಮಿಡಿಯೇಟಾಗಿ ಎಲ್ಲ ಕೆಲಸ ಆಗೋಯ್ತು. ಇವರಿಬ್ಬರಿಗೆ ಮಾತ್ರ ಇದು ರಾಯಚೂರು ಸಾವಿನ ಘಟನೆ, ಇದು ಬೈದಿರೋದು, ಇದು ಅದರಲ್ಲೇ ನೀವು ಕ್ರಮ ತೆಗೆದುಕೊಂಡಿಲ್ಲ. ನಾವೇನು ಯಾರಿಗೂ ಬೆಂಬಲ ಮಾಡಲ್ಲ. ತಪ್ಪು ಮಾಡಿದ್ರೆ ಈ ನೆಲದ ಕಾನೂನಲ್ಲಿ ತಪ್ಪಿತಸ್ಥರೆ, ಅದರಲ್ಲಿ ಪ್ರಶ್ನೆನೇ ಇಲ್ಲ. ಅವ್ರು ಬೈದಿದ್ರೆ 100% ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ, ನಮ್ದೇನು ಅದಕ್ಕೆ ಅಬ್ಜೆಕ್ಷನ್ನೇ ಇಲ್ಲ.